ಕೇರ್ ಮಾರ್ನಿಂಗ್. ಯಾವುದೋ ಒಂದು ಪೇಸ್ಟು ಮಾರ್ಕೆಟ್ನಲ್ಲಿ ಸಿಗುವಂಥ ಪೇಸ್ಟು, ಇದಕ್ಕೆ ನಮ್ಮದು ಫ್ರೆಶ್ ಮೂಮೆಂಟ್ ಅಂತೇಳಿ ಇದಕ್ಕೆ ಕಂಪೇರ್ ಮಾಡಿ ನೋಡೋಣ. ಇದು ಏನು ಕೆಲಸಕ್ಕೆ ಬರುತ್ತಂದರೆ ಪ್ಯೂರ್ ಪುದೀನಾಯಿಂದ ರೆಡಿಯಾಗಿರೋದು. ಇದು ಪ್ಯೂರ್ ಆಯುರ್ವೇದಿಕ್ಕು. ಇದು ಮನೇಲಿತ್ತಂದರೆ ಮಲ್ಟಿಪರ್ಪಸು, ಆಮೇಲೆ ಒಂದು ಆಯುರ್ವೇದಿಕ್ ಮದ್ದು ಇದ್ದಂಗೆ ಮನೇಲಿತ್ತಂದರೆ. ಇದು ಹಲ್ಲು ತಿಕ್ಕಕ್ಕಂತೇಳಿ ಕೊಡ್ತೀವಿ ನಾವು ಬ್ರಷ್ ಮಾಡೋಕ್ಕೆ. ಹಲ್ಲು ಹುಳ ತಿಂದಿದ್ರೆ ಬರ್ತೈತಿ ಫಸ್ಟ್, ಆಮೇಲೆ ಹಲ್ಲು ನೋವಿದ್ರೆ ಬರ್ತೈತಿ, ಹಲ್ಲು ವಾಸನೆ ಬರ್ತಾ ಇದ್ರೆ ಬರ್ತೈತಿ, ಹಲ್ಲಲ್ಲಿ ಬ್ಲಡ್ ಬರ್ತಾ ಇದ್ರೆ ಬರ್ತೈತಿ. ಈ ಥರ ವರ್ಕ್ ಮಾಡ್ತಾ ಇದೆ ಇದು. ಆಮೇಲೆ ಇನ್ನೂ ಒಂದು ಏನಪ್ಪ ಅಂದರೆ ಹುಡ್ರು ಆಡಕ್ಕೆ ಹೋಗ್ತಾವ ಹೊರಗಡೆ, ಏನೋ ಗಾಯ ಮಾಡ್ಕೊಂಡು ಬ್ಲಡ್ ಬರ್ತಾ ಇದ್ರೆ ಅಲ್ಲಿ ಹೆಚ್ಚಿದ್ರೆ ಇದನ್ನು ಬ್ಲಡ್ ಬರೋ ಸ್ಟಾಪ್ ಆಗುತ್ತೆ. ಆಮೇಲೆ ಈಗ ವಾತಾವರಣ ಕೋಲ್ಡ್ ಇದ್ದಾಗೆ ಸೋಳುಗಳು ಬರ್ತಿರ್ತವೆ. ಸೋಳು ಕಡಿತಪ್ಪ ಅಂದರೆ, ಸೋಳು ಕಡಿದ್ರೆ ಅಲ್ಲಿ ಅಪ್ಲೈ ಮಾಡಿದರೆ ಸೋಳು ಏರಕ್ಕೆ ಬಿಡಲ್ಲ, 10 ನಿಮಿಷದಲ್ಲಿ ವಾಸಿಯಾಗಿ ಹೋಗುತ್ತೆ. ಈಗ ಡಾಕ್ಟ್ರನ್ನ ಹುಡ್ಕ್ಯಾಡೋದು ಬೇಕಾಗಿಲ್ಲ ಇದು ಇತ್ತಪ್ಪ ಅಂದರೆ. ಆಮೇಲೆ ಮನೇಲಿ ಏನೋ ಒಂದು ಸೊಂಡಿ ಕರಿತಿರ್ತಾರೆ ಹೆಣ್ಮಕ್ಳು, ಆಮೇಲೆ ಬಜ್ಜಿ ಕರಿತಿರ್ತಾರೆ. ಅಂಥ ಟೈಮ್ನಾಗ ಸಿಡಿತಪ್ಪ ಅಂದರೆ ಗೊಬ್ಬೆ ಹೇಳಕ್ಕೆ ಬಿಡಲ್ಲ. ಅಂಥ ಅದ್ಭುತವಾದ ಪೇಸ್ಟ್ ಇದು ಮೋದಿ ಕೇರ್ ಪೇಸ್ಟು. ಆಮೇಲೆ ಇದು ಮಾರ್ಕೆಟ್ನಲ್ಲಿ ಸಿಗಲ್ಲ ಪೇಸ್ಟ್ ಇದು ಮಾರ್ಕೆಟಲ್ಲಿ ಬರೋವಂಥ ಪೇಸ್ಟು. ಇದರಲ್ಲಿ ಏನಪ್ಪ ಅಂದರೆ ಸತ್ತ ಎಲುಬಿನ ಪೌಡ್ರ್ ಮಾಡಿ ಇದರಲ್ಲಿ ಹಾಕಿರ್ತಾರೆ. ಇದನ್ನು ನೋಡಿರ್ಬೇಕಾರೆ ಇದಕ್ಕೊಂದು ಜುರಿ ಬರ್ತೈತಿ ಇದು. ಅಂಥ ಅದ್ಭುತವಾದ ಪೇಸ್ಟ್ ಇದೆ ನಮ್ಮದು ಫ್ರೆಶ್ ಮೂಮೆಂಟ್ ಅಂತೇಳಿ. ಇದನ್ನೇ ಡೆಮೋ ಮಾಡಿ ತೋರಿಸ್ತಾ ಇದ್ದೀನಿ ಪ್ರಾಕ್ಟಿಕಲಿ. ಇದನ್ನ ಫ್ರೆಶ್ ಮೂಮೆಂಟ್ ಅಂತೇಳಿ ನಾನು ಒಂದರಲ್ಲಿ ಹಾಕ್ತಾ ಇದ್ದೀನಿ ಮೋದಿ ಕೇರ್ ಪೇಸ್ಟು. ಇದು ಕೋಲ್ಗೇಟ್ ಅಂತೇಳಿ ಮನೆ ಮಾತಾದಂಥ ಪೇಸ್ಟು, ಇದನ್ನು ಒಂದರಲ್ಲಿ ಹಾಕ್ತಾ ಇದ್ದೀನಿ. ಇದು ಒಂದು ಸಲ ಬ್ರಷ್ ಮಾಡಿದರೆ, ಇದು ಮಾರ್ಕೆಟಲ್ಲಿ ಸಿಗುವಂಥ ಪೇಸ್ಟು ಒಂದು ಸಲ ಬ್ರಷ್ ಮಾಡಿದರೆ, ಇದು ನಿಕೋಟಿನ್ ಇರುವುದರಿಂದ ಏನಾಗುತ್ತಪ್ಪ ಅಂದರೆ ಒಂದು ಸಲ ಬ್ರಷ್ ಮಾಡಿದರೆ 9 ಸಿಗರೇಟ್ ಸೇದಿದರೆ ದೇಹಕ್ಕೆ ಎಷ್ಟು ಎಫೆಕ್ಟ್ ಆಗುತ್ತಾ ಅಷ್ಟು ಎಫೆಕ್ಟು ಒಂದು ಸಲ ಬ್ರಷ್ ಮಾಡಿದರೆ ಆಗುತ್ತೆ. ಇದರಲ್ಲಿ ನಿಕೋಟಿನ್ ಇರುವುದರಿಂದ ಇದು ಕೆಮಿಕಲ್ ಇರ್ತೈತಿ. ಇದರಲ್ಲಿ ಕೆಮಿಕಲ್ ಎದರಲ್ಲಿ ಐತಂತೆ ಪ್ರೂವ್ ಮಾಡಬೇಕಾದ್ರೆ ನಾವು ಒಂದು ಕೆಮಿಕಲ್ ತೊಗೊತಾ ಇದ್ದೀನಿ. ಇದು ಆರ್ಫಿಕ್ಕು, ಟಾಯ್ಲೆಟ್ಗೆ ಹಾಕಿ ತೊಳೆಯುವಂಥ ಆರ್ಫಿಕ್ಕು. ಈ ಆರ್ಫಿಕ್ಕಲ್ಲಿ ಕೆಮಿಕಲ್ ಇದೆ. ಕೆಮಿಕಲ್ ಮೇಲೆ ಕೆಮಿಕಲ್ ಬಿತ್ತಪ್ಪ ಅಂದರೆ ಏನಾಗುತ್ತೆ, ಬುರುಗಿ ಹೇಳ್ಬೋದು, ಒಂದು ಇಲ್ಲಾಂದರೆ ನೊರೆ ಬರ್ಬೋದು, ಇಲ್ಲ ಬ್ಲಾಸ್ಟ್ ಆಗ್ಬೋದು, ಏನೋ ಒಂದು ಆಗುತ್ತೆ. ಇದರಲ್ಲಿ ಯಾವುದರಲ್ಲಿ ಕೆಮಿಕಲ್ ಐತೆ ಅಂತೇಳಿ ನಾವು ಪ್ರೂವ್ ಮಾಡ್ಬೇಕಾದ್ರೆ ಇದನ್ನು ಆರ್ಫಿಕ್ ಹಾಕ್ತಾ ಇದ್ದೀನಿ. ಇದನ್ನೇ ಟರ್ನ್ ಮಾಡ್ತಾ ಇದ್ದೀನಿ. ಇದು ಮೋದಿ ಕೇರ್ ಪೇಸ್ಟು. ಇದು ನೋಡ್ರಿ ನೊರೆ ಬರ್ತಾ ಇಲ್ಲ. ಇದು ಹೊರಗಡೆ ಬ್ರ್ಯಾಂಡ್ ಆದಂಥ ಹೊರಗಡೆ ತಂದಂಥ ಪೇಸ್ಟು. ಈ ಥರ ಆಗ್ತಾ ಇದೆ, ಈ ಥರ ನೊರೆ ಬರ್ತಾ ಇದೆ. ನಾವೇನಂತೀವಿ, ಬೆಳಗ್ಗೆ ಫ್ರೆಶ್ ಅಂತೀವಿ. ಎಲ್ಲಿ ಫ್ರೆಶ್ ಆಗ್ತಾ ಇದ್ದೀವಿ ರೀ, ಈ ಥರ ಸ್ಲೋ ಪಾಯ್ಸನ್ ತೊಗೊತಾ ಇದ್ದೀವಿ ಬೆಳಗ್ಗೆ. ಹುಡ್ರುಗಳಿಗೆ ಹೇಳೋದೇ ಬೇಕಲ್ಲ, ಇದರಲ್ಲಿ ಡ್ರಗ್ಸ್ ಇರೋದ್ರಿಂದ ಏನಾಗುತ್ತೆ, ಹುಡ್ರಿಗೆ ಬೇಕು ಅನಿಸುತ್ತೆ, ಬೆಳಗ್ಗೆ ಹೋಗಿ ಬ್ರಷ್ ಮಾಡ್ತಾವು ತಿಂತಾ ಇದ್ದಾವೆ. ನಮ್ಮ ಮೋದಿ ಕೇರ್ ಈ ಥರ ಇದೆ. ಇದರಲ್ಲಿ ಇದು ಫ್ರೆಶ್ ಆಗಿಬಿಟ್ಟಿವಿ. ನಾವು ಬೆಳಗ್ಗೆ ಎದ್ದು ಫ್ರೆಶ್ ಆದ್ವಿ, ಚಹಾ ನಾಷ್ಟ ಅಂತೀವಿ. ಎಲ್ರಿ ಚಹಾ ನಾಷ್ಟ ಫಸ್ಟಿಗೆ ಈ ಥರ ಪಾಯ್ಸನ್ ತೊಗೊತಾ ಇದ್ದೀವಿ. ಈ ಥರ ಆಗೋದ್ರಿಂದ ಏನಾಗತ್ತಪ್ಪ ಅಂದರೆ ಇವಾಗ ಸಣ್ಣ ಮಕ್ಳಿಗೆ ಕೂಡ ಕ್ಯಾನ್ಸರ್ ಬರೋಕತ್ತೈತಿ, ಅಲ್ಲಿ ಲೇಡೀಸಿಗೆ ಕ್ಯಾನ್ಸರ್ ಬರೋಕತ್ತೈತಿ. ಇದರಿಂದ ಈ ಥರ ಎಫೆಕ್ಟ್ ಇದೆ. ಮೊನ್ನೆ TV9 ಕೂಡ ತೋರಿಸಿದ್ದಾರೆ ಇದನ್ನು. ಈ ಥರ ನಮ್ಮ ಮೋದಿ ಕೇರ್ ಪೇಸ್ಟ್ ಇದೆ. ಯಾವ್ದು ಯೂಸ್ ಮಾಡ್ತೀರಿ ನೀವು ಬಿಟ್ಟಿದ್ದು ನೋಡಿರಿ. ಈ ಥರ ಇದೆ. ನಾವು ಪ್ಯೂರ್ ಹರ್ಬಲ್ ಪ್ರಾಡಕ್ಟು, ನಮ್ಮ ಪ್ಯೂರ್ ಆಯುರ್ವೇದಿಕ್ ಪ್ರಾಡಕ್ಟ್ ಅಂತ ಹೇಳ್ತಾ ಇದ್ದೀವಿ. ನೀವು ನಮ್ಮ ಮೋದಿ ಕೇರ್ ಯೂಸ್ ಮಾಡಿ ಅಂತೇಳಿ ಕೇಳ್ತಾ ಇದ್ದೀವಿ.